ಕ್ರಿಯೇಟಿವ್ಸ್ ಇಂದಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಚಂದ್ರಯಾನ್ 5ರ ಬಗ್ಗೆ ತಿಳಿದುಕೊಳ್ಳೋಣ. ಇದೇನಪ್ಪ ಇದು ಚಂದ್ರಯಾನ್ 4ಕ್ಕೆ ಇನ್ನ ಆಗಿಲ್ಲ, ಆಗಲೇ 5ರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಮೊದಲಿಗೆ ಚಂದ್ರಯಾನ್ 1 2008ರಲ್ಲಿ ಕಂಪ್ಲೀಟ್ ಆಗಿತ್ತು. ಚಂದ್ರಯಾನ್ 2 2019ರಲ್ಲಿ ಮತ್ತೆ ಒನ್ ಆಫ್ ದ ಮೇಜರ್ ಸಕ್ಸಸ್ ಕೊಟ್ಟಂತಹ ಮತ್ತೆ ಜಗತ್ತೇ ನಮ್ಮ ಇಂಡಿಯಾ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ್ದು ಚಂದ್ರಯಾನ್ 3, ಅದು 2023. ಚಂದ್ರಯಾನ್ 4 ವರ್ಕ್ ಆಗ್ತಿದೆ, ಇನ್ನು ವರ್ಕ್ ಕಂಪ್ಲೀಟ್ ಆಗಿಲ್ಲ. ಪ್ರಾಬಬಲಿ 2027ಕ್ಕೆ ಮುಗಿಬಹುದು. ಆದ್ರೆ ಇಸ್ರೋ ಚಂದ್ರಯಾನ್ 5ಕ್ಕೆ ಸಜ್ಜಾಗಿತ್ತು. ಈಗ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಚಂದ್ರಯಾನ್ 5ರ ವಿಷನ್ ಏನಂತ ತಿಳ್ಕೊಳೋದಾದ್ರೆ, ಚಂದ್ರಯಾನ್ 3ರಲ್ಲಿ ಪ್ರಜ್ಞಾನ್ ರೋವರ್ ಏನಿತ್ತಲ್ಲ ಅದು 25 kg. ಚಂದ್ರಯಾನ್ 3ರಲ್ಲಿ 25 kg ಪ್ರಜ್ಞಾನ್ ರೋವರ್ನ ತೆಗೆದುಕೊಂಡು ಹೋಗಿದ್ರು. ಆದ್ರೆ ಈಗ ಚಂದ್ರಯಾನ್ 5ರಲ್ಲಿ ಪ್ರಜ್ಞಾನ್ ರೋವರ್ ಬದಲು 250 kg ಇರುವ ರೋವರ್ ಅನ್ನು ತೆಗೆದುಕೊಂಡು ಹೋಗ್ತಾರಂತೆ. 25 kg ಇರೋ ಪ್ರಜ್ಞಾನ್ ರೋವರ್ ಬದಲು 250 kg ಇರುವ ಬೇರೆ ಒಂದು ರೋವರ್ನ ತೆಗೆದುಕೊಂಡು ಹೋಗಲು ಪ್ಲಾನ್ ಮಾಡಿದಾರಂತೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಈ ಮಿಷನ್ ಅನ್ನು ಜಪಾನ್ ಸಹಯೋಗದೊಂದಿಗೆ ನಡೆಸುವುದು ಎಂದು ಇಸ್ರೋ ಅಧ್ಯಕ್ಷರು ವಿ ನಾರಾಯಣ್ ಅವರು ತಿಳಿಸಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ಈ ನಿಮ್ಮ ಹೊಸ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.